ನಿಮ್ಗೆ ಏನಾದ್ರು ಬಜೆಟ್ ಫ್ರೆಂಡ್ಲಿ ಆಗಿ ಫಾರಿನ್ ಟ್ರಿಪ್ ಹೋಗ್ಬೇಕಾ? ಹಾಗಾದ್ರೆ ಈ ಮಿನಿ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೀದಾ ಬಂದು ಲ್ಯಾಂಡ್ ಆಗಿದ್ದೆ ಮಲೇಷಿಯಾದಲ್ಲಿರುವಂತ ಲಂಕಾವಿ ಅನ್ನೋ ಒಂದು ಐಲ್ಯಾಂಡ್ ಗೆ. ಬೀಚ್ ವೈಬ್ ನ ಇಷ್ಟಪಡೋರಂತೂ ಲಂಕಾವಿಗೆ ಬರೋದನ್ನ ಮಿಸ್ ಮಾಡ್ಲೇಬೇಡಿ ಆಯ್ತಾ. ತುಂಬಾನೇ ಚೆನ್ನಾಗಿದೆ. ಹೋಟೆಲ್ಗೆಲ್ಲ ಚೆಕ್ ಇನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡ್ಕೊಂಡು ನಾವು ರೆಡಿ ಆಗಿದೆ ಕ್ರೂಸ್ ಡಿನ್ನರ್ ಹೋಗ್ಲಿಕ್ಕೆ. ಲಂಕಾವಿಲಿ ಸನ್ಸೆಟ್ ಕ್ರೂಸ್ ಡಿನ್ನರ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಬಂದಂತಹ ಎಲ್ಲಾ ಟೂರಿಸ್ಟ್ ಗಳು ವಿಸಿಟ್ ಮಾಡ್ತಾರೆ. ಕ್ರೂಸ್ ಒಳಗ್ ಹೋದ್ಮೇಲಂತೂ ಎಲ್ಲ ಅನ್ಲಿಮಿಟೆಡ್. ಸೂಪರ್ ಆಗಿರೋ ವ್ಯೂ ಕೂಡ ಅನ್ಲಿಮಿಟೆಡ್. ಫುಡ್, ಡ್ರಿಂಕ್ಸ್, ಆಲ್ಕೋಹಾಲ್ ಕುಡಿಯೋರಿಗೆ ಆಲ್ಕೋಹಾಲ್ ಎಲ್ಲದು ಅನ್ಲಿಮಿಟೆಡ್ ಇತ್ತು. ಇನ್ನು ವ್ಯೂ ಅಂತೂ ಓ ಮೈ ಗಾಡ್, ಬ್ರೆತ್ ಟೇಕಿಂಗ್ ವ್ಯೂ ಅಂತ ಹೇಳೋದು ಇದಕ್ಕೆ. ಕ್ಲಿಯರ್ ಸ್ಕೈ, ವಾಟರ್, ಹಾಗೆ ಆ ಸೀನರಿ ನೋಡಕ್ಕಂತೂ 2 ಕಣ್ ಸಾಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ಹೋದಂತ ಕ್ರೂಸ್ ಅಲ್ಲಿ ಡೈವಿಂಗ್ ಎಲ್ಲ ಇನ್ಕ್ಲೂಡೆಡ್ ಇತ್ತು, ಬಟ್ ನಾವ್ ಅದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿಲ್ಲ ಅಷ್ಟೇ. ಸನ್ಸೆಟ್ ಆಗ್ತಿದ್ದಂಗಂತೂ ಆಕಾಶ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಜೊತೆಗೆ ಊಟನು ಸರ್ವ್ ಮಾಡಿದ್ದು. ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಊಟದ ಬಗ್ಗೆ ಎಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಿ. ಊಟದ ಜೊತೆ ಮಸ್ತಿ ಅನ್ನೋಂಗೆ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ ಕ್ರೂಸ್ ಅಲ್ಲಿ ಫಾರಿನರ್ಸ್ ಜಾಸ್ತಿ ಇದ್ದಿದ್ರಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು ಅವರಂತೂ. ಕ್ರೂಸ್ ಅಲ್ಲಿ ನಮ್ಮ ಸೌತ್ ಇಂಡಿಯನ್ ಸಾಂಗ್ ಸಮೇತನು ಪ್ಲೇ ಮಾಡಿದ್ರು. ಇಂಗ್ಲಿಷ್ ಸಾಂಗ್ ಇರ್ತಾ ಅವ್ರು ನಮಗೆ ಸ್ಟೆಪ್ ಹೇಳ್ಕೊಡೋದು, ನಮ್ ಸೌತ್ ಇಂಡಿಯನ್ ಸಾಂಗ್ ಬರ್ಲಿಕ್ಕೂ ನಾವ್ ಅವ್ರಿಗೆ ಸ್ಟೆಪ್ ಹೇಳ್ಕೊಡ್ತಾ ಇದ್ವಿ. ಇದು ನಮ್ಮ ಮಲೇಷ್ಯಾದ ಡೇ 1. ಲಂಕಾವಿಯ ಕ್ರೂಸ್ ಡಿನ್ನರ್ ಅನ್ನಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಈ ಬ್ಯೂಟಿಫುಲ್ ಆಗಿರೋ ಟ್ರಿಪ್ ನ ನಮಗೆ ಆರ್ಗನೈಸ್ ಮಾಡ್ಕೊಟ್ಟಿದ್ದು ನೇಸರ ಅಂಡ್ ಟೂರ್ಸ್ ಅವರು. ಇಲ್ಲಿಂದ ನೆಕ್ಸ್ಟ್ ಡೇ ನಾವ್ ಎಲ್ಲಿಗೆ ಹೋದ್ವಿ, ಹೆಂಗ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲದೂ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿ ತನಕ ವೇಟ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.